ವಿಷಯಗಳು ಬ್ಯಾಲೆನ್ಸ್ ಆತಾವ, ಬಹಳ ವಿಷಯಗಳು ಬ್ಯಾಲೆನ್ಸ್ ಆತಿರ್ತಾವ. ಅವು ಎಲ್ಲವನ್ನು ಏನದಂದ್ರೆ ನಾವು ಕಳ್ಕೊಳ್ತಾ ಇದ್ದೀವಿ. ಅಂದ್ರೆ ಇದರ ಅರ್ಥ ಹಿಂದಿನವರಿಗೆ ನಮಗೆ ಕಂಪೇರ್ ಮಾಡಿದ್ರ ಅವ್ರದ್ದು ಫುಡ್ ಸ್ಟೈಲ್ ಸ್ಟ್ಯಾಂಡರ್ಡ್ ಇತ್ತು, ಜೀವಿತಾವಧಿ ಚಲೋ ಇತ್ತು, ದೈಹಿಕವಾಗಿ ಶ್ರಮನೂ ಹಾಕ್ತಿದ್ರು. ನಾವು ಮಾನಸಿಕವಾಗಿ ವಿಕಾಸಗೊಂಡಿದೆವು, ದೈಹಿಕವಾಗಿ ಏನಾಗಿದೆವು. ಅವಾಗ ವಯಸ್ಸಾಗಿತ್ತು, ಏನಾಗಿತ್ತು ಮುದುಕಿಗೆ ಅಂದ್ರೆ ವಯಸ್ಸಾಗಿತ್ತು. ಇದ್ರ ಮೀನಿಂಗ್ 110 ವರ್ಷ ಆದ ಬಳಿಕ ತೀರ್ಕೊಂಡದಂದಂಗ ಮುದುಕಿ. ಈಗ ಏನಾಗಿತ್ತು, ರಿಟೈರ್ಡ್ ಆಗಲಕ್ಕೆ 3 ವರ್ಷ ಇತ್ತು. ಅರ್ಧಕ್ಕರ್ಧ ಆಯುಷ್ಯ ಕಮ್ಮಾಗ್ಯದ. ಸರ್ಕಾರದ ನೇಮಕಾತಿಗಳಲ್ಲಿ ನೌಕರಿ ಇದ್ದವರು ನೌಕರಿ ಪೂರ್ಣ ಆಗೋಕ್ಕಿಂತ ಮೊದಲು ತೀರ್ಕೊಂಡ್ರು ಅಂದ್ರೆ ಅನುಕಂಪದ ಆಧಾರದ ಮೇಲೆ ನೌಕರಿ ಕೊಡ್ತಾರ. 20% ಈ ಸದ ಅವರೇ ಅದಾರ. ಅರ್ಥ ಅಲ್ಲಿನ ಹೇಳೋದು ಅಂದ್ರೆ ಇದರ ಅರ್ಥ ನಾವು ನಮ್ಮ ದೈಹಿಕ ಕ್ಷಮತೆ ಕುಗ್ಗಿಸ್ಕೊಂಡು 60 ವರ್ಷ ಬದುಕದನ್ನು ಕಷ್ಟ ಮಾಡ್ಕೊಂಡಿದ್ದೇವೆ. ನಾವು ಮಾನಸಿಕವಾಗಿ ವಿಕಾಸಗೊಳಕತ್ತಿದ್ದೇವೆ ಕೇವಲ. ಹೌದ್ರೆ ನೀವೆಲ್ಲ ನಿಮ್ಮ ಹೈಟ್, ನಿಮ್ಮ ಪರ್ಸನಾಲಿಟಿ, ಕೆಲವೊಬ್ರು ದೊಡ್ಡ ದೊಡ್ಡ ಕನಸು ಇಟ್ಕೋತೀವಿ ನಾವು, ಪೊಲೀಸ್ ಆಗ್ಬೇಕಂತೇಳಿ. ನೋಡಿದ್ರೆ ಹಿಂಗಿರ್ತ. ಆ ಡಿಪಾರ್ಟ್ಮೆಂಟ್ಗೆ ಹೋಗ ಲುಕ್ ಇರಬೇಕು. ಹೌದಾ ಇಲ್ಲ ರೀ? ಯೂನಿಫಾರ್ಮ್ ಹಾಕೊಂಡು ಬಳಕ ಒಂದು ಕಳಿಯರ್ ಬರ್ಬೇಕು ಬೇಡ. ನಾ ಅದು ಹೇಳ್ತೀನಿ, ನಿಮ್ಮನ್ನ ಯೂನಿಫಾರ್ಮ್ ಹಾಕೊಂಡಕ್ರೆ ಯೂನಿಫಾರ್ಮದಿಂದ ರಕ್ಷಣೆ ಆತೀರಿ ನೀವು. ಅದರ ಬದಲಾಗಿ ನಿನ್ನಲ್ಲಿನೂ ಆ ಎನರ್ಜಿಟಿಕ್ ಇರ್ಬೇಕು. ಅದು ಡ್ರೆಸ್ ಯಾರೇ ಹಾಕೊಂಡ್ರು ಎನರ್ಜಿ ಬರ್ತದೆ, ಒಪ್ಕೋತೀನಿ. ಬಟ್ ಪ್ರಶ್ನೆ ಏನಂದ್ರೆ ಅದರ ತಕ್ಕಂತೆ ನಾವು ನಮ್ಮ ದೈಹಿಕ ಸೌಂದರ್ಯ ಕಾಪಾಡ್ಕೋಬೇಕು. ಕರೆಕ್ಟೋ ಇಲ್ಲೋ? ಇವೆಲ್ಲ ಆಲೋಚನೆಗಳಿರ್ಬೇಕು. ನೀವು ಇಲ್ಲ ಸರ್ ನಾ FD ಆಗವ್ರು ಅದೀವಿ, ಓಕೆ ನಡೀತದ. ಏನ್ ಹಂಗಂತೇಳಿ ಕುರ್ಚಿ ಡಬಲ್ ಮಾಡಿಸ್ಕೋಬಾರ್ದು. ಹೇಳಿಲ್ಲ ನಾ ಏನ್ ಹೇಳ್ಬೇಕೈತಿ.